ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 6ನ ದೀಪಕಂ ಬುಕ್ಕಿನ ಕೊನೆಯ ಚಾಪ್ಟರು ವೃಕ್ಷಾಹ ಸತ್ಪುರುಷಾಹ ಇವ. ಇದರ ಎಕ್ಸ್ಪ್ಲನೇಷನ್ ಪಾರ್ಟನ್ನು ನೋಡೋಣ. ಈ ಚಾಪ್ಟರ್ನಲ್ಲಿ ನಾವು ಮುಖ್ಯವಾಗಿ ಮರಗಳ ಬಗ್ಗೆ, ಅವುಗಳ ಒಂದು ಮಹತ್ವದ ಬಗ್ಗೆ ಸುಭಾಷಿತಗಳ ಮೂಲಕ ತಿಳಿದುಕೊಳ್ತೀವಿ. ಒಟ್ಟು 6 ಸುಭಾಷಿತಗಳು ಈ ಚಾಪ್ಟರ್ನಲ್ಲಿ ಇವೆ. ಮೊದಲಿಗೆ ಒಂದು ಸ್ಟೂಡೆಂಟ್ ಮತ್ತೆ ಟೀಚರ್ಗಳ ಮಧ್ಯೆ ನಡೆಯುವಂತಹ ಒಂದು ಸಂವಾದವನ್ನು ಕೊಟ್ಟಿದ್ದಾರೆ. ಅದನ್ನೇನಂತ ಫಸ್ಟ್ ನೋಡೋಣ. ಪರ್ಯಾವರಣ ಸಂರಕ್ಷಣಸ್ಯ ವಿಷಯೇ ಏಕಾ ಪ್ರದರ್ಶನಿ ವಿದ್ಯಾಲಯೇ ಆಯೋಜಿತ ಅಸ್ತಿ. ಪರ್ಯಾವರಣ ಅಂದರೆ ಪರಿಸರ ಅಂತ ಅರ್ಥ, ಎನ್ವಿರಾನ್ಮೆಂಟ್. ಪರ್ಯಾವರಣ ಸಂರಕ್ಷಣಸ್ಯ ವಿಷಯೇ, ಪರಿಸರ ಸಂರಕ್ಷಣೆಯ ಒಂದು ವಿಷಯವಾಗಿ ಒಂದು ಸ್ಕೂಲ್ನಲ್ಲಿ ಒಂದು ಪ್ರದರ್ಶನಿ ಅಂದರೆ ಎಕ್ಸಿಬಿಷನ್ ಏರ್ಪಾಡಾಗಿತ್ತಂತೆ. ಛಾತ್ರಾಹ ತಾಂ ಪ್ರದರ್ಶನೀಂ ಪಶ್ಯಂತಿ. ಸ್ಟೂಡೆಂಟ್ಸ್ಗಳು ಆ ಪ್ರದರ್ಶನವನ್ನು ನೋಡ್ತಾರೆ. ಹಾಗೆ ಶಿಕ್ಷಕೇಣ ಸಹ ಸಂಲಾಪಂ ಚ ಕುರುವಂತಿ. ತಮ್ಮ ಟೀಚರ್ಸ್ಗಳ ಜೊತೆ ಆ ಕುರಿತಾಗಿ ಸಂಲಾಪಂ ಅಂದರೆ ಡಿಸ್ಕಷನ್ ಅನ್ನು ಮಾಡ್ತಾರೆ. ಏನು ಡಿಸ್ಕಸ್ ಮಾಡ್ತಾರೆ? ಶ್ರೀಮನ್ ಅಹಂ ಜೀವಶಾಸ್ತ್ರಸ್ಯ ಪುಸ್ತಕೆ ಪಠಾಮಿ ಯತ್ ವೃಕ್ಷಾಹ ಶುದ್ಧಂ ವಾಯುಂ ಯಚ್ಛಂತಿ. ಶ್ರೀಮನ್ ಅಂದರೆ ಟೀಚರಿಗೆ ಸಂಬೋಧನೆ ಮಾಡ್ತಾ ಇರುವಂಥದ್ದು, ಮಹೋದಯ ಅಂತಲೂ ಕರಿಬಹುದು. ನಾನು ಜೀವಶಾಸ್ತ್ರಸ್ಯ ಪುಸ್ತಕೆ ಅಂದರೆ ಬಯಾಲಜಿ ಪುಸ್ತಕದಲ್ಲಿ ಓದಿದ್ದೇನೆ. ಏನಂತ? ವೃಕ್ಷಾಹ ಶುದ್ಧಂ ವಾಯುಂ ಯಚ್ಛಂತಿ. ವೃಕ್ಷಗಳು ಶುದ್ಧಂ ವಾಯುಂ, ದ್ವಿತೀಯ ವಿಭಕ್ತಿಯಲ್ಲಿದೆ, ಶುದ್ಧವಾದ ಗಾಳಿಯನ್ನು ಕೊಡುತ್ತವೆ. ಯಚ್ಛತಿ ಇದರ ಬಹುವಚನ. ಇನ್ನೊಬ್ಬರು ಹೇಳ್ತಾನೆ, ಶ್ರೀಮನ್ ಮಮ ಮಾತಾ ಅಪಿ ವದತಿ ಯತ್ ವೃಕ್ಷಾಹ ಪೂಜ್ಯಾಹ ಭವಂತಿ. ನನ್ನ ತಾಯಿಯೂ ಕೂಡ ಹೇಳ್ತಾರೆ. ಏನಂತ? ಯತ್ ಅಂದ್ರೆ ಏನಂತ ಅಂದ್ರೆ ವೃಕ್ಷಾಹ ಪೂಜ್ಯಾಹ ಭವಂತಿ. ಮರಗಳು ಪೂಜನೀಯ, ಅವುಗಳನ್ನು ನಾವು ಗೌರವಿಸ್ತೇವೆ, ಪೂಜಿಸ್ತೇವೆ ಅಂತ. ಪ್ರಿಯಾಹ ಛಾತ್ರಾಹ ಸತ್ಯಂ ವೃಕ್ಷಾಹ ಶುದ್ಧಂ ವಾಯುಂ ಫಲಾನಿ ಪುಷ್ಪಾಣಿ ಚ ಸರ್ವಂ ಅಪಿ ಯಚ್ಛಂತಿ. ಟೀಚರ್ ಹೇಳ್ತಾರೆ, ಹೌದು, ನೀವು ಹೇಳಿದ್ದು ಸರಿ, ಕರೆಕ್ಟ್, ಸತ್ಯಂ. ವೃಕ್ಷಗಳು ಶುದ್ಧ ವಾಯುವನ್ನು ಕೊಡ್ತವೆ, ಚೆನ್ನಾಗಿರುವಂತಹ ಫ್ರೆಶ್ ಏರನ್ನು ಕೊಡ್ತವೆ, ಫಲಗಳನ್ನು ಕೊಡ್ತವೆ, ಹಾಗೆ ಹೂವುಗಳನ್ನು ಕೊಡ್ತವೆ. ಇವೆಲ್ಲವನ್ನ ಕೊಡೋದ್ರಿಂದ ಅವುಗಳನ್ನು ನಾವು ಅವುಗಳು ಪೂಜಿಸಲ್ಪಡ್ತವೆ, ಪೂಜಿಸ್ತೇವೆ ನಾವು. ಇಂಡಿಯಾದಲ್ಲಿ, ಭಾರತದಲ್ಲಿ ಸಾಮಾನ್ಯವಾಗಿ ನಾವು ಪ್ರತಿಯೊಂದು ವಸ್ತುವನ್ನು ಪೂಜ್ಯ ಭಾವದಿಂದ ನೋಡ್ತೇವೆ. ಅದರ ಜೊತೆಗೆ ಅದರಲ್ಲೂ ಈ ಪರಿಸರದಲ್ಲಿರುವಂತಹ, ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ನಾವು ಪೂಜನೀಯ ಅಂತ ತಿಳಿತೀವಿ. ವೃಕ್ಷಗಳು ಸಹ ಪೂಜನೀಯ. ಅಶ್ವತ್ಥ ವೃಕ್ಷವನ್ನು ನಾವು ದೇವಸ್ಥಾನಗಳಲ್ಲೆಲ್ಲ ನೋಡಬಹುದು. ಶ್ರೀಮನ್ ಅಹಂ ಏಕಂ ಸುಭಾಷಿತಂ ಪಠಿತವತಿ ಯತ್ ವೃಕ್ಷಾಹ ಸತ್ಪುರುಷಾಹ ಸಂತಿ ಇತಿ. ನಾನು ಒಂದು ಸುಭಾಷಿತವನ್ನ ಓದಿದ್ದೇನೆ. ಏನಿದೆ ಅದರಲ್ಲಿ? ವೃಕ್ಷಾಹ ಸತ್ಪುರುಷಾಹ ಸಂತಿ. ವೃಕ್ಷಗಳು ಸತ್ಪುರುಷರ ತರ ಇರ್ತವೆ. ಸತ್ಪುರುಷರು ಅಂದರೆ ಗುಡ್ ಪರ್ಸನ್, ಒಳ್ಳೆಯ ಜನರು. ಯಾರಿಗೆ ಸಹಾಯವನ್ನ ಮಾಡ್ತಾ ಇರ್ತಾರೋ, ಬೇರೆಯವರಿಗೆ ಯಾವಾಗಲೂ ಸಹಾಯವನ್ನ ಮಾಡುವುದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೋ ಅಂಥವರನ್ನ ಸತ್ಪುರುಷರು ಅಂತ ಕರೀತಾರೆ. ಕಿಂ ಏವಂ? ಹೌದಾ? ಅಸ್ತು ತರ್ಹಿ ತತ್ ಸುಭಾಷಿತಂ ಶ್ರಾವಯತು. ಹಾಗಿದ್ದರೆ ಆ ಸುಭಾಷಿತವನ್ನ ಶ್ರಾವಯತು ಅಂದ್ರೆ ನಮಗೆ ಕೇಳಿಸು ಅಂತ ಅರ್ಥ. ಲೋಟ್ಲಕಾರದಲ್ಲಿದೆ. ಅಸ್ತು ಶ್ರೀಮನ್, ಆಯ್ತು ಅಂತ ಹೇಳ್ತಾಳೆ. ಮುದಿತಾ ಸುಭಾಷಿತಂ ಶ್ರಾವಯತಿ ಅನ್ಯೇ ಛಾತ್ರಾಹ ಅಪಿ ಗಾಯಂತಿ. ಈ ಹುಡುಗಿ ಹೆಸರು ಮುದಿತಾ ಅಂತ. ಅವಳು ಸುಭಾಷಿತವನ್ನ ಹೇಳ್ತಾಳೆ, ಉಳಿದವರು ಅವಳ ಜೊತೆಗೆ ಅದನ್ನ ಹಾಡ್ತಾರೆ. ಏನು ಆ ಸುಭಾಷಿತಗಳು? ಛಾಯಾಮನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಮಾತಪೇ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾಃ ಸತ್ಪುರುಷಾ ಇವ. ಛಾಯಾಮನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಮಾತಪೇ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾಃ ಸತ್ಪುರುಷಾ ಇವ. ಇಲ್ಲಿ ಅಬ್ಸರ್ವ್ ಮಾಡಿದ ಹಾಗೆ ವೃಕ್ಷಾಹ ಸತ್ಪುರುಷ ಇವ ಅಂತ ಹೇಳಿಲ್ಲ. ಈ ವಿಸರ್ಗ ಅನ್ನುವಂಥದ್ದನ್ನ
ಹಾಫ್ ಕಟ್ ಮಾಡಿದ್ದೆ. ಇದಕ್ಕೆ ಒಂದು ರೂಲ್ ಇದೆ. ಒಂದು ಸುಭಾಷಿತ ಅಥವಾ ಶ್ಲೋಕವನ್ನು ನಾವು ಹೇಳಬೇಕಂದ್ರೆ ಈ ವಿಸರ್ಗ ಏನಿದೆ ಅದರ ಮುಂದಿನ ಅಕ್ಷರ ಕರ್ಕಶ ಸ್ವರ, ಕರ್ಕಶ ವ್ಯಂಜನವಾಗಿದ್ದರೆ ಆಗ ಆ ವಿಸರ್ಗವನ್ನು ನಾವು ಹೇಳಬಾರದು. ಇಲ್ಲಿ ಕರ್ಕಶ ವ್ಯಂಜನಗಳು ಅಂದರೆ ಯಾವುದೆಲ್ಲ ಅಂತ ಗೊತ್ತು. ಕ ಖ ವರ್ಗೀಯ ವ್ಯಂಜನದ ಮೊದಲ 2 ಅಕ್ಷರಗಳು, ಹಾಗೆ ಅವರ್ಗೀಯ ವ್ಯಂಜನದ ಕೊನೆಯ 4 ಅಕ್ಷರಗಳನ್ನು ಕರ್ಕಶ ವ್ಯಂಜನಗಳು ಅಂತ ಹೇಳ್ತೀವಿ. ಇಲ್ಲಿ ಸ ಅನ್ನುವಂಥದ್ದು ಕೊನೆಯ 4 ಅವರ್ಗೀಯ ವ್ಯಂಜನದಲ್ಲಿ ಕೊನೆಯ 4 ಅಕ್ಷರದಲ್ಲಿ ಬರ್ತದೆ. ಆದ್ದರಿಂದ ವೃಕ್ಷಾಹ ಸತ್ಪುರುಷ ಇವ ಅಂತ ಹೇಳಲ್ಲ, ವೃಕ್ಷ ಅಂತ ಆ ವಿಸರ್ಗವನ್ನ ಹಾಫ್ ಮಾತ್ರ ಹೇಳುವಂಥದ್ದು. ಸತ್ಪುರುಷ ಇವ ಈ ರೀತಿಯಲ್ಲಿ ಹೇಳಬೇಕು. ಛಾಯಾಂ ಅನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಂ ಆತಪೆ ಫಲಾನಿ ಅಪಿ ಪರಾರ್ಥಾಯ ವೃಕ್ಷಾಹ ಸತ್ಪುರುಷಾಹ ಇವ. ಇಲ್ಲಿ ಮರಗಳ ಬಗ್ಗೆ ಕೊಟ್ಟಿದ್ದಾರೆ. ಇದು ಚಾಪ್ಟರ್ನ ಟೈಟಲ್. ಛಾಯಾಂ, ಛಾಯಾ ಅಂದರೆ ನೆರಳು ಅಂತ ಅರ್ಥ. ಅನ್ಯಸ್ಯ ಕುರ್ವಂತಿ, ಇಲ್ಲಿ ಕ್ರಿಯಾಪದಗಳು ಯಾವುದು? ಕುರ್ವಂತಿ, ತಿಷ್ಠಂತಿ, ನಮಗೆ ಕಾಣಿಸುವಂತಹ ಕ್ರಿಯಾಪದಗಳು. ಅಧ್ಯಾಹಾರ ಮಾಡಲಿಕ್ಕೆ ಬೇರೆ ಇರುತ್ತೆ. ಅನ್ಯಸ್ಯ ಕುರ್ವಂತಿ, ಛಾಯಾ ನೆರಳನ್ನ ಬೇರೆಯವರಿಗೆ ಕೊಡ್ತದೆ. ವೃಕ್ಷಾಹ, ಮೊದಲಿಗೆ ವೃಕ್ಷಾಹ, ವೃಕ್ಷಗಳು ನೆರಳನ್ನ ಬೇರೆಯವರಿಗೆ ಕೊಡ್ತವೆ. ತಿಷ್ಠಂತಿ ಸ್ವಯಂ ಆತಪೆ, ಆದರೆ ತಾವು ಸ್ವತಃ, ಸ್ವಯಂ ಅಂದರೆ ಮೈಸೆಲ್ಫ್ ಅಂತ ನಾವು ಹೇಳ್ತೀವಲ್ಲ ಹಾಗೆ, ಆತಪೆ ತಿಷ್ಠಂತಿ, ಆತಪಃ ಇದರ ಸಪ್ತಮಿ ವಿಭಕ್ತಿಯಲ್ಲಿದೆ. ಆತಪ ಅಂದರೆ ಬಿಸಿಲು ಅಂತ ಅರ್ಥ. ಮರಗಳು ತಾವು ಬಿಸಿಲಲ್ಲಿ ನಿಂತ್ಕೊಂಡಿರ್ತವೆ. ಬಿಸಿಲಿರಬಹುದು, ಮಳೆ, ಗಾಳಿ, ಚಳಿ ಯಾವುದೂ ಲೆಕ್ಕಕ್ಕಿಲ್ಲ. ಬಿಸಿಲಲ್ಲಿ ಅವುಗಳು ಯಾವಾಗಲೂ ಒಂದೇ ಕಡೆ ನಿಂತಿರ್ತವೆ. ಆದರೆ ತಾವು ಎಷ್ಟೇ ಬಿಸಿಲಲ್ಲಿ ನಿಂತಿದ್ರೂ ನೆರಳನ್ನ ಬೇರೆಯವರಿಗೆ ಕೊಡ್ತವೆ. ಅಷ್ಟೇ ಅಲ್ಲ, ಫಲಾನ್ಯಪಿ ಪರಾರ್ಥಾಯ ಯಚ್ಛಂತಿ, ಕೊಡುತ್ತವೆ ಅಂತ. ಫಲಾನ್, ಹಣ್ಣುಗಳು ಬಿಡ್ತವೆ ಮರಗಳಲ್ಲಿ, ಆ ಹಣ್ಣುಗಳನ್ನು ತಾವೇ ತಿನ್ನೋದಿಲ್ಲ. ಪರಾರ್ಥಾಯ, ಬೇರೆಯವರಿಗೆ ಕೊಡ್ತವೆ. ಅದಕ್ಕೋಸ್ಕರ ಈಗ ಸತ್ಪುರುಷ ಅಂದರೆ ಏನಂತ ಆವಾಗಲೇ ಹೇಳ್ತೀವಿ. ಸತ್ಪುರುಷ ಅಂದರೆ ಒಳ್ಳೆಯ ಜನರು, ಸತ್ಪುರುಷರು, ಸಜ್ಜನರು ಅಂತ ಹೇಳ್ತೀವಿ. ಗುಡ್ ಪೀಪಲ್. ಸಾಮಾನ್ಯವಾಗಿ ಅವರು ಏನು ಮಾಡ್ತಾರೆ? ತಮಗೆ ಎಷ್ಟೇ ಕಷ್ಟ ಬಂದರು ಸ್ವಯಂ ಆತಪೆ ತಿಷ್ಠಂತಿ, ಅಂದರೆ ಮರಗಳು ಸ್ವಯಂ ಬಿಸಿಲಲ್ಲಿ ನಿಂತಿರ್ತವೆ. ಹಾಗೆ ಸಜ್ಜನರು ತಮಗೆ ಎಷ್ಟೇ ಕಷ್ಟ ಬಂದರೂ ಬೇರೆಯವರಿಗೆ ಸಹಾಯವನ್ನ ಮಾಡ್ತಾರೆ. ಹಾಗೆ ತಮ್ಮಲ್ಲಿರುವಂತಹ ವಸ್ತುಗಳನ್ನು ಅಥವಾ ತಮ್ಮ ಹಣವನ್ನ ಬರೀ ತಮಗೋಸ್ಕರ ಉಪಯೋಗಿಸಿಕೊಳ್ಳದೆ ಬೇರೆಯವರಿಗೂ ಉಪಯೋಗಕ್ಕೆ ಕೊಡ್ತಾರೆ. ಸಹಾಯವನ್ನ, ಸೋಷಿಯಲ್ ಸರ್ವಿಸ್ ಅನ್ನ ಮಾಡ್ತಾರೆ. ಆದ್ದರಿಂದ ಇಲ್ಲಿ ಈ ಸುಭಾಷಿತದಲ್ಲಿ ವೃಕ್ಷಗಳನ್ನ ಸತ್ಪುರುಷರಿಗೆ ಕಂಪೇರ್ ಮಾಡಿದ್ದಾರೆ. ಅನ್ವಯಕ್ಕೆ ಹೋದ್ರೆ, ವೃಕ್ಷಾಹ ಸ್ವಯಂ ಆತಪೇ ತಿಷ್ಠಂತಿ ಕಿಂತು, ಆದರೆ, ಬಟ್ ಅನ್ಯಸ್ಯ ಛಾಯಾಂ ಕುರ್ವಂತಿ, ವೃಕ್ಷಗಳು ಸ್ವಯಂ ತಾವು ಬಿಸಿಲಲ್ಲಿ ನಿಲ್ಲುತ್ತವೆ, ಆದರೆ ಬೇರೆಯವರಿಗೆ ನೆರಳನ್ನು ಕೊಡುತ್ತವೆ. ಫಲಾನಿ ಅಪಿ ಪರಾರ್ಥಾಯ ಯಚ್ಛಂತಿ, ಹಣ್ಣುಗಳನ್ನು ಸಹ ಬೇರೆಯವರಿಗೋಸ್ಕರ ಕೊಡುತ್ತವೆ. ಅತಃ, ದಟ್ ಇಸ್ ವೈ, ಆದ್ದರಿಂದ ವೃಕ್ಷಾಹ ಸತ್ಪುರುಷಾಹ ಇವ ಸಂತಿ, ವೃಕ್ಷಗಳು ಸತ್ಪುರುಷರಂತೆ ಇವೆ ಅಂತ ಅರ್ಥ. ಭಾವಾರ್ಥಕ್ಕೆ ಹೋದ್ರೆ, ವೃಕ್ಷಾಹ ಸ್ವಯಂ ಸೂರ್ಯಸ್ಯ ಆತಪೆ ತಿಷ್ಠಂತಿ, ಇಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೂರ್ಯನ ಬಿಸಿಲಿನಲ್ಲಿ ತಾವು ಸ್ವತಃ ನಿಂತಿರ್ತವೆ. ಕಿಂತು ಅನ್ಯೇಷಾಂ ಪ್ರಾಣಿನಾಂ ಕೃತೆ ಛಾಯಾಂ ಕುರ್ವಂತಿ, ಬೇರೆ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರುಗಳಿಗೆ ನೆರಳನ್ನ ಕೊಡ್ತವೆ. ಫಲಾನಿ ಅಪಿ ಸ್ವಯಂ ನ ಖಾದಂತಿ, ಹಣ್ಣುಗಳನ್ನು ಸಹ ತಾವೇ ತಿನ್ನಲ್ಲ. ಅಪಿತು ಅನ್ಯೇಭ್ಯ ಏವ ಯಚ್ಛಂತಿ, ಬೇರೆಯವರಿಗೆ ಕೊಡ್ತವೆ. ಅತಃ ತೇ ಸತ್ಪುರುಷಾಹ ಇವ ಸಂತಿ, ಆದ್ದರಿಂದ ಸುಭಾಷಿತಕಾರ ಹೇಳ್ತಾ ಇದ್ದಾನೆ, ವೃಕ್ಷಗಳು ಸಜ್ಜನರಂತೆ. ಹೇಗೆ ಸಜ್ಜನರಂದ್ರೆ, ಯತಃ ಯೇ ಸಜ್ಜನಾಹ, ಯಾವ ಸಜ್ಜನರು ಅಂತ ಇರ್ತಾರೋ, ಭವಂತಿ ತೇ ಸ್ವಯಂ ಕಷ್ಟಾನಿ ಸಹಿತ್ವ, ಸ್ವತಃ ತಮಗೆ ಎಷ್ಟೇ ಕಷ್ಟ ಬಂದರೂ ಅದನ್ನು ಸಹಿಸಿಕೊಂಡು,
ಅನ್ಯೇಷಾಂ ಹಿತಂ ಕುರುವಂತಿ, ಬೇರೆಯವರಿಗೆ ಹಿತವನ್ನ ಅಂದ್ರೆ ಒಳ್ಳೆಯದನ್ನ ಮಾಡ್ತಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ವೃಕ್ಷಗಳು ತಾವು ಯಾರು ತಮ್ಮನ್ನ ನೆಟ್ಟಿದಾರೋ, ತಮ್ಮನ್ನ ಬೆಳೆಸಿದಾರೋ ಅವರಿಗೆ ಮಾತ್ರ ಆ ನೆರಳನ್ನ ಕೊಡೋದಿಲ್ಲ ಅಥವಾ ಹಣ್ಣನ್ನ ಕೊಡೋದಿಲ್ಲ. ತಮಗೆ ಯಾರು ಸಹಾಯ ಮಾಡಿಲ್ಲದೆ ಹೋದರೂ ಸಹ, ಯಾರು ಅಂತ ನೋಡದೇನೆ ಅವರಿಗೆ ತನ್ನ ಸಹಾಯವನ್ನ, ನೆರಳನ್ನ ಕೊಡುವಂಥದ್ದು, ಹಾಗೆ ಹಣ್ಣುಗಳನ್ನ, ಹೂವುಗಳನ್ನ ಕೊಡುವಂಥದ್ದನ್ನ ಮಾಡ್ತದೆ. ಸಜ್ಜನರು ಹಾಗೆ, ನನಗೆ ಒಬ್ರು ಸಹಾಯ ಮಾಡಿದ್ರು ಅವರಿಗೆ ಮಾತ್ರ ನಾನು ಸಹಾಯ ಮಾಡ್ತೀನಿ ಅಂತಲ್ಲ. ಯಾಕಂದ್ರೆ ನಮಗೊಬ್ರು ಸಹಾಯ ಮಾಡಿದಾಗ ಪುನಃ ಅವರಿಗೆ ಸಹಾಯ ಮಾಡಲಿಕ್ಕೆ ನಮಗೆ ಆ ಆಪ್ಷನ್ ಸಿಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಅದು ಸಿಗ್ಬೇಕಂತ ನಾವು ಬಯಸ್ಲೂಬಾರ್ದು, ಅಂದ್ರೆ ಅವರನ್ನ ಕಷ್ಟಕ್ಕೆ ದೂಡಿದಂತಾಗ್ತದೆ. ಆದ್ರಿಂದ ನಾವು ಯಾರಿಂದಾದರೂ ಸಹಾಯವನ್ನ ಪಡೆದುಕೊಂಡಾಗ ಅದಕ್ಕೆ ಪ್ರತ್ಯುಪಕಾರ ಅಂತ ಅವರಿಗೇ ಮಾಡ್ಬೇಕಂತೇನಿಲ್ಲ, ಬೇರೆಯವರಿಗೂ ಅದೇ ರೀತಿಯಲ್ಲಿ ಕಷ್ಟದಲ್ಲಿರುವಂತಹ ಬೇರೆಯವರಿಗೂ ನಾವು ಸಹಾಯ ಮಾಡಿದ್ರೆ ಅದು ಒಂದು ಪ್ರತ್ಯುಪಕಾರದಂತೆಯೇ ಆಗ್ತದೆ ಅನ್ನೋದನ್ನು ಸಹ ಈ ಮರದ ಈ ಸುಭಾಷಿತ ನಮಗೆ ತಿಳಿಸ್ತದೆ. ದಶಕೂಪ ಸಮಾವಾಪಿ ದಶವಾಪಿ ಸಮೋಹೃದಃ ದಶಹೃದ ಸಮಪುತ್ರಃ ದಶಪುತ್ರ ಸಮೋ ದ್ರುಮಃ. ದಶಕೂಪ ಸಮಾವಾಪಿ ದಶವಾಪಿ ಸಮೋಹೃದಃ ದಶಹೃದ ಸಮಪುತ್ರಃ ದಶಪುತ್ರ ಸಮೋ ದ್ರುಮಃ. ಮೊದಲಿಗೆ ಪದಚ್ಛೇದವನ್ನ ಮಾಡಬೇಕು. ದಶಕೂಪ ಸಮ ವಾಪಿ ದಶವಾಪಿ ಸಮಃ ಹೃದಃ ದಶಹೃದಃ ಸಮಃ ಪುತ್ರಃ ದಶಪುತ್ರ ಸಮೋ ದ್ರುಮಃ. ಇಲ್ಲಿ ಪದಚ್ಛೇದವನ್ನ ಕೊಟ್ಟಿದ್ದಾರೆ. ಕೂಪ, ಇಲ್ಲಿ ಕೆಲವೊಂದು ಶಬ್ದಗಳಿವೆ. ಕೂಪಿ, ವಾಪಿ, ಹೃದಃ, ಪುತ್ರಃ, ದ್ರುಮಃ. ಇಲ್ಲಿ ಒಂದನ್ನ ಇನ್ನೊಂದಕ್ಕೆ ಕಂಪೇರ್ ಮಾಡಿಬಿಟ್ಟು ಯಾವುದು ಶ್ರೇಷ್ಠ ಅಂತ ಹೇಳ್ತಾ ಇದ್ದೀವಿ. ಕೂಪಿ ಅಂದ್ರೆ ಬಾವಿ ಅಂತ ಅರ್ಥ. ವಾಪಿ ಅಂದ್ರೆ ಒಂದು ಚಿಕ್ಕದಾದ ಪಾಂಡು, ಇವಾಗ ಸ್ಟೆಪ್ ವೆಲ್ ಅಂತ ಏನು ಹೇಳ್ತೀವಿ, ಬಾವಿಗಿಂತ ದೊಡ್ಡದಿರುತ್ತೆ. ಸಣ್ಣ ಸಣ್ಣ ಮೆಟ್ಟಲುಗಳನ್ನ ಇಳಿದ್ಬಿಟ್ಟು ಅದನ್ನ ಅಲ್ಲಿಗೆ ಹೋಗಿ ನಾವು ಅದನ್ನ ಯೂಸ್ ಮಾಡ್ಬೋದು. ಅಂಥದ್ದನ್ನ ವಾಪಿ, ಪಾಂಡ್, ಸಣ್ಣ ಪಾಂಡ್ ಅನ್ನ ವಾಪಿ ಅಂತ ಕರಿತೀವಿ. ಹೃದಹ ಅಂದ್ರೆ ಡೀಪ್ ಲೇಕ್, ಅಂದ್ರೆ ಕೆರೆ, ಆಳವಾದಂತಹ ಕೆರೆ. ಪುತ್ರಃ ಅಂದ್ರೆ ಮಗ. ದ್ರುಮಃ ಅಂದ್ರೆ ಇಲ್ಲಿ ಮರ. ಮರಕ್ಕೆ ಇಲ್ಲಿ ವೃಕ್ಷ ಅಂತ ಕರೆದಿಲ್ಲ, ದ್ರುಮಃ ಅಂತ ಕರೆದಿದ್ದಾರೆ. ದಶಕೂಪ ಸಮಾವಾಪಿ, ಕೂಪಿ ಅಂದ್ರೆ ಬಾವಿ ಅಂತ ಹೇಳಿದೆ. ಒಂದು ಬಾವಿ ಅಂದ್ರೆ ಅದು ಪರೋಪಕಾರಕ್ಕೆ ಇರುವಂಥದ್ದು. ಬಾವಿಯಿಂದ ನಾವು ನೀರನ್ನ ಉಪಯೋಗಿಸ್ಕೊಳ್ತೀವಿ. ಮಳೆ ಬಂದಾಗ ನೀರನ್ನ ತನ್ನಲ್ಲಿ ತುಂಬಿಸ್ಕೊಳ್ತದೆ. ನಮಗೆ ಬೇಕಾದಾಗ ನೀರನ್ನ ಉಪಯೋಗಿಸ್ಕೊಬಹುದು. ಒಂದು ಬಾವಿಯನ್ನು ತೋಡುವುದು ಶ್ರೇಷ್ಠವಾದ ವಿಷಯ. ಅದು ನಮ್ಮ ಇಡೀ ಮನೆಗೆ, ಅದು ನಮಗೆ ಉಪಕಾರಕ್ಕೆ, ಬೇಕಂದಾಗ ಉಪಕಾರಕ್ಕೆ ಬರುತ್ತೆ ಅದು. ಆದರೆ ಆ ಕೂಪಿಗಿಂತ ವಾಪಿ ಅನ್ನುವಂಥದ್ದು ಅಂದರೆ ಪಾಂಡ್, ಒಂದು ಚಿಕ್ಕದಾದ ಒಂದು ಜಲಾಶಯವನ್ನ ನಾವು ನಿರ್ಮಿಸುವುದು. 10 ಜಲಾಶಯವನ್ನ, ಒಂದು ಜಲಾಶಯವನ್ನ ನಿರ್ಮಿಸುವುದು 10 ಬಾವಿಗಳನ್ನು ನಿರ್ಮಿಸಿದಷ್ಟು ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಂತ ಇಲ್ಲಿ ಬಾವಿಯನ್ನ ತೋಡುವುದು ಕನಿಷ್ಠ ಅಂತಲ್ಲ. ಬಾವಿಯನ್ನ ತೋಡುವುದರಿಂದ ನಮ್ಮ ಒಂದು ಮನೆಗೆ ಅದು ಸಹಾಯ ಆಗ್ತದೆ. ಅದೇ ಒಂದು ಪಾಂಡನ್ನ, ಜಲಾಶಯ ಅನ್ನುವಂಥದ್ದು ನಮ್ಮ ಒಂದು ಏರಿಯಾ, ಒಂದು 2-3 ಮನೆಗಳಿಗೆ ಅದು ಹೆಲ್ಪ್ ಮಾಡ್ಬೋದು. ಹಾಗೆ ತುಂಬ ನೀರನ್ನ ಅದು ಇಟ್ಕೊಳ್ತದೆ. 10 ಬಾವಿಗೆ ಸಮವಾದದ್ದು ಒಂದು ಜಲಾಶಯ ಅಂತ ಹೇಳ್ತಾರೆ. ಆದರೆ ಆ 10 ಜಲಾಶಯಕ್ಕೆ ಸಮವಾದದ್ದು ಒಂದು ದೊಡ್ಡ ಕೆರೆ. 10 ಜಲಾಶಯವನ್ನ ತೋಡುವುದಕ್ಕಿಂತ ಒಂದು ದೊಡ್ಡ ಕೆರೆಯನ್ನ ನಾವು ಕಟ್ಟಿದರೆ ಅದು ಇನ್ನೂ ನಮಗೆ ಹೆಲ್ಪ್ ಮಾಡ್ತದೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಒಂದು ದೊಡ್ಡ ಕೆರೆ ಅಂದ್ರೆ ಅದು ಇಡೀ ಊರಿಗೆ ಒಂದು ನೀರನ್ನ ಕೊಡಬಹುದು. ಅದು ನಾವು ಎಷ್ಟೊಂದು ಜನ ಸತ್ಪುರುಷರನ್ನ ನೋಡಿರ್ತೇವೆ, ಊರಿಗೆ ಒಂದು ಕೆರೆಯನ್ನ ಕಟ್ಟಿಸಿ ಊರಿಗೆ ಉಪಕಾರವನ್ನ ಮಾಡಿರ್ತಾರೆ. 10 ಜಲಾಶಯಗಳಿಗಿಂತ, ಚಿಕ್ಕ ಚಿಕ್ಕ ಕೊಳಗಳಿಗಿಂತ ಒಂದು ದೊಡ್ಡ ಕೆರೆ
ತುಂಬ ಹೆಲ್ಪನ್ನು ಮಾಡ್ತದೆ. ನಾವು ಅದನ್ನು ಬೇಸಾಯಕ್ಕೂ ಉಪಯೋಗಿಸಬಹುದು, ಹಸುಗಳಿಗೆ ನೀರನ್ನು ಕುಡಿಲಿಕ್ಕೆ ಉಪಯೋಗಿಸ್ಬೋದು. ನಾವು ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಅದನ್ನು ಉಪಯೋಗಿಸ್ಕೊಳ್ತವೆ. ಆದ್ದರಿಂದ ಫಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾರೆ, ಬಾವಿಯನ್ನು ತೋಡುವಂಥದ್ದು ಶ್ರೇಷ್ಠ, ಆದರೆ ಒಂದು ಜಲಾಶಯವನ್ನ, ಕೊಳವನ್ನ ತೋಡುವಂಥದ್ದು 10 ಬಾವಿಗಳನ್ನು ತೋಡಿದಷ್ಟು ಸಮ ಅಂತ. ಅದೇ ಒಂದು ದೊಡ್ಡ ಕೆರೆಯನ್ನ ನಾವು ನಿರ್ಮಿಸುವಂಥದ್ದು 10 ಜಲಾಶಯಗಳನ್ನು ನಿರ್ಮಿಸುವಷ್ಟು ಶ್ರೇಷ್ಠ ಅಂತ. ದಶಹೃದ ಸಮಃ ಪುತ್ರ, 10 ಕೆರೆಗಳನ್ನು ನಿರ್ಮಿಸುವುದಕ್ಕಿಂತ ಶ್ರೇಷ್ಠ ಒಬ್ಬ ಮಗನನ್ನ ಪಡೆಯುವುದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಮಕ್ಕಳು ಬರೀ ನಮ್ಮ ಮಕ್ಕಳಾಗಿರಲ್ಲ, ಅವರು ಸಮಾಜಕ್ಕೆ ನಾವು ಅವರನ್ನ ಕೊಡ್ತೀವಿ. ಆ ಒಂದು ಮಗ ಹುಟ್ಟಿ ಅವನಿಗೆ ಒಳ್ಳೆಯ ಸಂಸ್ಕಾರವನ್ನ ನಾವು ಕೊಟ್ಟರೆ ಅವನು ಇಡೀ ಆ 10 ಕೆರೆಗಳಿಗಿಂತ 100 ಕೆರೆಗಳನ್ನ ಕಟ್ಟಿಸುವಷ್ಟು ಸಮರ್ಥನಾಗಿರಬಹುದು. ಅಷ್ಟು ಪರೋಪಕಾರವನ್ನ ಅವನು ಮಾಡಬಹುದು. 10 ಕೆರೆ ಅಂದ್ರೆ ಆ ಕೆರೆ ಅಷ್ಟಕ್ಕೆ ಆ ಊರಿಗಷ್ಟೇ ಸೀಮಿತವಾಗ್ತದೆ. ಒಬ್ಬ ಮಗನನ್ನ, ಅದರಲ್ಲಿ ಬರೀ ನಿರರ್ಥಕ ಮಗ ಅಲ್ಲ, ಸಂಸ್ಕಾರವಂತನಾದಂತಹ ಸಮಾಜ ಸೇವೆಯನ್ನ ಮಾಡುವಂತಹ ಒಬ್ಬ ಮಗನನ್ನ ನಾವು ಪಡೆದರೆ ಅದು 10 ಕೆರೆಗಳನ್ನ ಕಟ್ಟಿಸಿದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ. ಮಕ್ಕಳು ಸಾಮಾನ್ಯವಾಗಿ ನಮ್ಮ ವಂಶವನ್ನ ಬೆಳಗುವುದಲ್ಲದೆ ನಮ್ಮ ತಲೆಮಾರುಗಳಿಗೂ ಬರ್ತಾರೆ, ಒಳ್ಳೆಯ ಹೆಸರನ್ನ ತರ್ತಾರೆ ಅಂತ. ಆದರೆ ದಶಪುತ್ರ ಸಮೋ ದ್ರುಮಃ, ಒಂದು ಮರವನ್ನ ಬೆಳೆಸುವುದಂದ್ರೆ 10 ಮಕ್ಕಳನ್ನ ಪಡೆದಂತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂದ್ರೆ ಹಿಂದಿನ ನಾವು ಸುಭಾಷಿತದಲ್ಲಿ ನೋಡಿದ ಹಾಗೆ ಮರಗಳು ತಾವು ಏನೇ ಕಷ್ಟಪಟ್ಟರೂ ಸಹ ಉಳಿದವರಿಗೆ ಫಲವನ್ನ ಕೊಡ್ತೇವೆ, ನೆರಳನ್ನ ಕೊಡ್ತೇವೆ. ಬರೀ ನೆರಳು ಫಲ ಅಷ್ಟೇ ಅಲ್ಲ, ಮರದ ಪ್ರತಿಯೊಂದು ನಾವು ಪಾರ್ಟ್ಸ್ಗಳನ್ನು ನಾವು ಉಪಯೋಗಿಸ್ಕೊಂತೀವಿ. ತೊಗಟೆ ಇರಬಹುದು, ಕಾಂಡ ಇರಬಹುದು, ಎಲ್ಲವೂ ಉಪಯೋಗಕ್ಕೆ ಬರ್ತದೆ. ಒಂದು ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ, ಸಾಲು ಮರದ ತಿಮ್ಮಕ್ಕ ಪದ್ಮಶ್ರೀ ಪುರಸ್ಕೃತೆಯವರು ಇತ್ತೀಚೆಗಷ್ಟೇ ನಿಧನವನ್ನ ಹೊಂದಿದ್ರು. ಅವರಿಗೆ ಮಕ್ಕಳಾಗಲಿಲ್ಲ. ಆ ಮಕ್ಕಳಾಗಲಿಲ್ಲ ಎಂಬಂತಹ ಕೊರತೆಯನ್ನು ನೀಗಿಸಿಕೊಳ್ಳಿಕ್ಕೋಸ್ಕರ ಅವರು ರಾಮನಗರ ಜಿಲ್ಲೆಯಲ್ಲಿ ಒಂದು 5 ಕಿಲೋಮೀಟರ್ ಉದ್ದಕ್ಕೆ ಹೈವೇ ಹತ್ತಿರದಲ್ಲಿ 380ಕ್ಕೂ ಹೆಚ್ಚು ಆಲದ ಮರಗಳನ್ನ ನೆಟ್ಟಿದ್ದಾರೆ. ಅವರನ್ನ ವೃಕ್ಷ ಮಾತೆ ಅಂತ ಕರಿತೀವಿ. ಒಂದು ಆಲದ ಮರ 200ರಿಂದ 300 ವರ್ಷ ಬಾಳಿಕೆ ಬರ್ತದೆ. ಹಾಗೆ 380ಕ್ಕೂ ಹೆಚ್ಚು ಆಲದ ಮರಗಳನ್ನ ನೆಟ್ಟಿದ್ದಾರೆ. ಈ ಮರಗಳನ್ನ ನೆಡುವುದು ಅಂದ್ರೆ, ಈಗ ಯಾರು ಮರವನ್ನ ನೆಟ್ಟಿರ್ತಾರೋ ಅವರು ಅದರ ಫಲವನ್ನು ಉಪಯೋಗಿಸ್ಕೊಬಹುದು ಅಂತ ಹೇಳಲಿಕ್ಕಾಗಲ್ಲ. ಆ ಫಲವನ್ನ ಅವರು ಮಕ್ಕಳು, ಮೊಮ್ಮಕ್ಕಳು ಆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕಾಗ್ತದೆ. ಅಂದ್ರೆ ನಮಗೆ ಅದರ ಉಪಕಾರ ಸಿಗದೇ ಹೋದರೂ ಸಹ ನಮ್ಮ ಮುಂದಿನ ವಂಶಕ್ಕೆ ಅಥವಾ ಮುಂದಿನವರಿಗೆ, ಯಾರಿಗೂ ಗೊತ್ತಿಲ್ಲದವರಿಗೂ ಉಪಯೋಗಿಸ್ಕೊಳ್ಬಹುದು. ಆ ರೀತಿಯಲ್ಲಿ ನಾವು ಉಪಕಾರವನ್ನ ಮಾಡಿದ ಹಾಗೆ ಇಲ್ಲಿ ನಾವು ಸಾಲು ಮರದ ತಿಮ್ಮಕ್ಕನವರನ್ನ ಜ್ಞಾಪಿಸ್ಕೊಂಡ್ರೆ, ಆಲದ ಮರಗಳು 200ರಿಂದ 300 ವರ್ಷ ಅಂದ್ರೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು ಅಲ್ಲಿಯ ತನಕವೂ ಅವರು ಈ ಸಾಲು ಮರದ ತಿಮ್ಮಕ್ಕನನ್ನ ನೆನಪಿಸಿಕೊಳ್ಳಬಹುದು. ಅಷ್ಟು ಒಂದು ಉಪಕಾರವನ್ನ ಮಾಡಿದ್ದಾರೆ. ಆದ್ರಿಂದ ವೃಕ್ಷ ಅನ್ನುವಂಥದ್ದು, ದ್ರುಮಃ ಅನ್ನುವಂಥದ್ದು, ಮರಗಳು 10 ಮಕ್ಕಳಿಗಿಂತ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ರಾಜಕಾರಣವನ್ನು ಉಪಯೋಗಿಸ್ಕೊಂಡು ಅಥವಾ ನಗರವನ್ನು ವೃದ್ಧಿಪಡಿಸಬೇಕು ಅಂತ ಹೇಳಿ ಆ ಮರವನ್ನ ಕಡಿದೇ ಹೋದರೆ, ತಿಮ್ಮಕ್ಕ ಅವರು ಈ ಶತಮಾನದಲ್ಲಿದ್ದಾರೆ, ಇನ್ನು ಮುಂದಿನ ಶತಮಾನದ ತನಕವೂ ಜನರು ಅವರನ್ನ ನೆನಪಿಸಿಕೊಳ್ಳಬಹುದು. ಅಷ್ಟು ಒಳ್ಳೆಯ ರೀತಿಯಲ್ಲಿ ಆ ಮರಗಳು ನಮಗೆ ನೆರಳನ್ನ ಕೊಡುತ್ತವೆ. ದಶಕೂಪ ಸಮಾವಾಪಿ ದಶವಾಪಿ ಸಮೋ ಹೃದಃ, ದಶಹೃದಃ ಸಮಃ ಪುತ್ರಃ, ದಶಪುತ್ರ ಸಮೋ ದ್ರುಮಃ. ಇಲ್ಲಿ ಕೂಪ, ಬಾವಿ ಅನ್ನುವಂಥದ್ದು ಶ್ರೇಷ್ಠ, ನಮಗೆ ನೀರನ್ನ ಕೊಡ್ತದೆ. ಅದಕ್ಕಿಂತ ಶ್ರೇಷ್ಠ ಕೊಳಗಳನ್ನ ಕಟ್ಟಿಸುವಂಥದ್ದು, ಅದಕ್ಕಿಂತಲೂ ಶ್ರೇಷ್ಠ ಕೆರೆಗಳನ್ನ ಕಟ್ಟಿಸುವುದು, ಇಡೀ ಊರಿಗೆ ಉಪಕಾರವಾಗುವಂತೆ ಮಾಡುವಂಥದ್ದು, ಅದಕ್ಕಿಂತಲೂ ಶ್ರೇಷ್ಠ ಒಬ್ಬ ಮಗನನ್ನ ಪಡೆದು ಅವನಿಗೆ ಸಂಸ್ಕಾರವನ್ನ ಕೊಡುವಂಥದ್ದು. ಹಾಗೆ 10 ಮಕ್ಕಳಿಗಿಂತ ಶ್ರೇಷ್ಠವಾದದ್ದು ಒಂದು ಮರವನ್ನ ಬೆಳೆಸುವಂಥದ್ದು. ದಶಕೂಪ ಸಮಾವಾಪಿ ಅಸ್ತಿ, ದಶವಾಪಿ ಸಮಃ ಹೃದಃ ಅಸ್ತಿ, ದಶಹೃದಃ ಸಮಃ ಪುತ್ರಃ ಅಸ್ತಿ, ದಶಪುತ್ರ ಸಮಃ ದ್ರುಮಃ ಅಸ್ತಿ. ಭಾವಾರ್ಥ ನೋಡೋದಾದ್ರೆ, ದಶಕೂಪೈಹಿ ಸಮಾನ ಏಕಾ ವಾಪಿ ಭವತಿ.
10 ಬಾವಿಗೆ ಸಮಾನವಾದದ್ದು ಒಂದು ಕೊಳ. ಏವಂ ಏವ ಅದೇ ರೀತಿಯಲ್ಲಿ ದಶವಾಪಿ ಸಮಾನ ಏಕಃ ಹೃದಯ. ದಶ ಹೃದೈ ಸಮಃ ಏಕಃ ಅಥವಾ ಏಕಾ ಪುತ್ರ ಅಥವಾ ಪುತ್ರಿ ಭವತಿ. ಇಲ್ಲಿ ಪುತ್ರ ಅಂದ್ರೆ ಮಗ ಅಂತಾನೆ ಅನ್ಕೋಬೇಕಂತೇನಿಲ್ಲ, ಮಗಳು ಆಗಿರಬಹುದು. ಮಗಳು 2 ಮನೆಯನ್ನ ಬೆಳಗ್ತಾಳೆ ಅವಳು. ತಥೈವ ದಶ ಸಂತಾನೈ ಸಮಾನ ಏಕಃ ವೃಕ್ಷ ಮೂಲ್ಯವಾನ್ ಭವತಿ. 10 ಸಂತಾನಕ್ಕೆ ಸಮಾನವಾದದ್ದು ಒಂದು ವೃಕ್ಷ, ಅಷ್ಟು ಶ್ರೇಷ್ಠವಾಗಿರ್ತದೆ. ಅರ್ಥಾತ್ ಅಂದರೆ ಏಕಃ ವೃಕ್ಷ ಸರ್ವಾಧಿಕ ಉಪಕಾರ ಭವತಿ. ಒಂದು ವೃಕ್ಷ ಅನ್ನುವಂಥದ್ದು, ಮರ ಅನ್ನುವಂಥದ್ದು, ಮರವನ್ನ ಕಡಿಯುವಂಥದ್ದು ತುಂಬಾ ಸುಲಭ. ಆದರೆ ಅದನ್ನ ನೆಟ್ಟು ಬೆಳೆಸುವಂಥದ್ದು ಮೊದಲು ಮನಸ್ಸು ಬೇಕು, ಆಮೇಲೆ ಅದಕ್ಕೆ ನೀರೆಲ್ಲ ಹಾಕಿ. ಸಾಲು ಮರದ ತಿಮ್ಮಕ್ಕನವರು ತುಂಬಾ ಬಡತನದಿಂದ ಇದ್ದವರು, ಆದರೂ 380 ಆಲದ ಮರಗಳನ್ನು ನೆಟ್ಟರಲ್ಲ. ತಾವು ಕಷ್ಟಪಟ್ಟು ನೀರನ್ನು ಹೊತ್ತುಕೊಂಡು ಹೋಗಿ ಆ ಗಿಡಗಳಿಗೆ ಹಾಕ್ತಾ ಇದ್ರಂತೆ. ಬರೀ 380 ಆಲದ ಮರಗಳು ಮಾತ್ರ ಅಲ್ಲ, ಇನ್ನೂ 8,000 ಬೇರೆ ಬೇರೆ ರೀತಿಯ ಮರಗಳನ್ನು ಸಹ ಅವರು ನೆಟ್ಟಿದ್ದಾರೆ. ಅತಃ ಸರ್ವೇ ವೃಕ್ಷಾರೋಪಣಂ ಕುರುವಂತು, ಎಲ್ಲರೂ ಮರಗಳನ್ನ ನೆಡಬೇಕು ಅಂತ ಈ ಸುಭಾಷಿತದಲ್ಲಿ ಹೇಳ್ತಾ ಇದ್ದಾರೆ. ಅಹೋ ಏಷಾಂ ವರಂ ಜನ್ಮ ಸರ್ವ ಪ್ರಾಣ್ಯುಪಜೀವಿನಂ ಸುಜನಸ್ಯೇವ ಯೇಷಾಂ ವೈ ವಿಮುಖಾ ಯಾಂತಿ ನಾರ್ಥಿನಃ. ಅಹೋ ಯೇಷಾಂ ವರಂ ಜನ್ಮ ಸರ್ವ ಪ್ರಾಣ್ಯುಪಜೀವಿನಂ ಜೀವನಂ ಸುಜನಸ್ಯೇವ ಯೇಷಾಂ ವೈ ವಿಮುಖಾ ಯಾಂತಿ ನಾರ್ಥಿನಃ. ಪದಚ್ಛೇದವನ್ನು ಮಾಡೋಣ. ಅಹೋ ಏಷಾಂ ವರಂ ಜನ್ಮ ಸರ್ವ ಪ್ರಾಣಿ ಉಪಜೀವನಂ ಸುಜನಸ್ಯ ಇವ ಯೇಷಾಂ ವೈ ವಿಮುಖಾಃ ಯಾಂತಿ ನ ಅರ್ಥಿನಃ. ಈ ಸುಭಾಷಿತನು ಹಿಂದಿನ ಸುಭಾಷಿತದಂತೆಯೇ ಸತ್ಪುರುಷರನ್ನ ಮತ್ತೆ ವೃಕ್ಷವನ್ನ ಹೋಲಿಕೆ ಮಾಡ್ತಾ ಇದ್ದಾರೆ. ಅಹೋ ಅಂದ್ರೆ ಓಹೋ ಅಂತ ಹೇಳ್ತೀವಲ್ಲ, ಒಂದು ಆಶ್ಚರ್ಯದ ಒಂದು ಶಬ್ದ ಅದು. ಏಷಾಂ ವರಂ ಜನ್ಮ. ಏಷಾಂ ಅಂದ್ರೆ ಇಲ್ಲಿ ವೃಕ್ಷದ ಒಂದು ಜನ್ಮ ಅನ್ನುವಂಥದ್ದು ವರ, ಶ್ರೇಷ್ಠವಾದ ಜನ್ಮ. ಮರವಾಗಿ ಹುಟ್ಟುವುದು ಒಂದು ಶ್ರೇಷ್ಠವಾದ ಜನ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವ ಪ್ರಾಣಿ ಉಪಜೀವನಂ, ಎಲ್ಲಾ ಪ್ರಾಣಿಗಳಿಗೂ ಅದು ಜೀವನವನ್ನ ಕೊಡ್ತದೆ. ಎಷ್ಟೊಂದು ಪ್ರಾಣಿಗಳು, ಪಕ್ಷಿಗಳು ಮರಗಳಲ್ಲಿ ತಮ್ಮ ಗೂಡನ್ನ ಕಟ್ಕೊಳ್ತವೆ. ಪ್ರಾಣಿಗಳು ತಮ್ಮ ಊಟಕ್ಕಾಗಿ, ಆಹಾರಕ್ಕಾಗಿ ಮರವನ್ನೇ ಅವಲಂಬಿಸ್ತವೆ ಎಷ್ಟೊಂದು ಪ್ರಾಣಿಗಳು. ಹಾಗೆ ಮರಗಳಲ್ಲಿ ಕೆಲವೊಂದು ಅಳಿಲುಗಳು, ಮಂಗಗಳು, ಅವುಗಳ ಮನೆಯೇ ವೃಕ್ಷಗಳಲ್ವಾ. ಅದೇ ರೀತಿಯಲ್ಲಿ ಸರ್ವ ಪ್ರಾಣಿ ಉಪಜೀವನಂ, ಎಲ್ಲ ಪ್ರಾಣಿಗಳಿಗೆ ಒಂದು ಉಪಜೀವನವನ್ನ ಕೊಡ್ತವೆ. ಅಷ್ಟೇ ಅಲ್ಲ, ಮನುಷ್ಯರಿಗೂ ಹಾಗೆ ಹಣ್ಣು ಕಾಯಿಗಳನ್ನು ಕೊಡುವುದಷ್ಟೇ ಅಲ್ಲದೆ ಮರ ಕಡಿಯುವವರು ಅವರಿಗೊಂದು ಜೀವನ. ಅದು ಕಟ್ಟಿಗೆಯನ್ನು ಸಾಗಿಸುವಂಥವ್ರು, ಕಟ್ಟಿಗೆಯನ್ನು ಉಪಯೋಗಿಸ್ಕೊಂಡು ಜೀವನವನ್ನು ನಡೆಸುವಂಥದ್ದು. ಹಾಗೆ ನಾವು ಎಷ್ಟೊಂದು ಮನೆಗಳಲ್ಲಿ ಉಪಯೋಗಿಸುವಂತಹ ಪೀಠೋಪಕರಣಗಳು, ಫರ್ನಿಚರ್ಗಳು ಮರದಿಂದಲೇ ಮಾಡಿರುವಂಥದ್ದು. ಆದ್ದರಿಂದ ಏಷಾಂ ಜನ್ಮ ವರಂ, ಮರದ ಒಂದು ಜನ್ಮ ಅನ್ನುವಂಥದ್ದು ಶ್ರೇಷ್ಠವಾದದ್ದು, ಉಪಕಾರವನ್ನ ಮಾಡುವಂಥದ್ದು, ಪುಣ್ಯ ಕಾರ್ಯ ಅದು. ಸುಜನಸ್ಯ ಏವ ಏಷಾಂ ವೈ, ಹಾಗೆ ಸುಜನರ ಒಂದು ಜನ್ಮವೂ ಸಹ ಹಾಗೆ. ವಿಮುಖಾ ಯಾಂತಿ ನ ಅರ್ಥಿನಃ. ಅರ್ಥಿನಃ ಅಂದ್ರೆ ಬೇಡುವವರು. ಯಾರಾದರೂ ಏನಾದರೂ ಸಹಾಯವನ್ನ ಬೇಡಿ ಬಂದ್ರೆ ಅವರನ್ನ ಸುಮ್ಮನೆ ಯಾವತ್ತೂ ಕಳುಹಿಸುವುದಿಲ್ಲ. ಅಹೋ ಏಷಾಂ ವರಂ ಜನ್ಮ ಸರ್ವ ಪ್ರಾಣಿ ಉಪಜೀವನಂ ಸುಜನಸ್ಯ ಇವ ಏಷಾಂ ವೈ ವಿಮುಖಾಃ ಯಾಂತಿ ನ ಅರ್ಥಿನಃ. ಏಷಾಂ ಸರ್ವ ಪ್ರಾಣ್ಯುಪಜೀವನಂ ಜನ್ಮ ವರಂ ಅಸ್ತಿ ಸುಜನಸ್ಯ ಇವ ಯೇಷಾಂ ಅರ್ಥಿನಃ ವಿಮುಖಾಃ ನ ಯಾಂತಿ. ಇಲ್ಲಿ ವೃಕ್ಷಗಳ ಜನ್ಮ, ಸುಜನರ ಅನ್ನುವಂಥವರು ಯಾವುದೋ ಒಂದು ದೊಡ್ಡ ಪ್ಲೇಸಲ್ಲಿ ಹೋಗಿ ಇರಲ್ಲ, ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅಂದ್ರೆ ಸುಜನರಾಗುವಂಥದ್ದು ಕಷ್ಟ ಅಂತೇನೂ ಅಲ್ಲ, ಅದಕ್ಕೆ ಮನಸ್ಸು ಬೇಕು ಅಂತ. ಶ್ರೀಕೃಷ್ಣ ಯುಧಿಷ್ಠಿರಂ ವದತಿ. ಈ ಸುಭಾಷಿತ ಅನ್ನುವಂಥದ್ದು ಎಲ್ಲಿ ಬರ್ತದೆ? ಕೃಷ್ಣ ಮತ್ತೆ ಯುಧಿಷ್ಠಿರನ ನಡುವೆ ಬರುವಂತಹ ಒಂದು ಸಂವಾದ. ಹೇ ಯುಧಿಷ್ಠಿರ, ಅಹೋ ಏತೇಷಾಂ ವೃಕ್ಷಾಣಾಂ ಜನ್ಮ ಶ್ರೇಷ್ಠಂ ಅಸ್ತಿ.
ಈ ಮನುಷ್ಯ ವೃಕ್ಷದ ಒಂದು ಜನ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಯತಃ ಏತೇಷಾಂ ಜನ್ಮ ಸರ್ವೇಷಾಂ ಜೀವಾನಾಂ ಉಪಕಾರಾಯ ಭವತಿ. ಈ ವೃಕ್ಷದ ಒಂದು ಜನ್ಮ ಅನ್ನುವಂಥದ್ದು ಎಲ್ಲರಿಗೂ ಜೀವನಕ್ಕೆ ಉಪಕಾರವನ್ನ ಕೊಡುವಂಥದ್ದು. ಯಥಾ ಸಜ್ಜನೇಭ್ಯಃ ಜನಾನಾಂ ನಿರಾಶಾ ನ ಭವತಿ ತಥೈವ ವೃಕ್ಷಾಣಾಂ ಸಮೀಪೆ ಆಗತ್ಯ ಅರ್ಥಿನಾಂ ಜನಾನಾಂ ನಿರಾಶಾ ನ ಭವತಿ. ಯಥಾ ಹೇಗೆ ಸಜ್ಜನರ ಹತ್ರ ಹೋದಂತಹ ಜನರಿಗೆ ಯಾವತ್ತೂ ನಿರಾಶೆ ಆಗೋದಿಲ್ವೋ, ಏನೋ ಒಂದು ಸಹಾಯವನ್ನ ಬೇಡಿ ಹೋದಾಗ ಸಜ್ಜನರು ತಮ್ಮಿಂದಾದಷ್ಟು ಸಹಾಯವನ್ನ ಕೊಡ್ತಾರಲ್ಲ, ಅದೇ ರೀತಿ ತಥಾ ಏವ ವೃಕ್ಷಗಳ ಸಮೀಪಕ್ಕೆ ನಾವು ಬಂದು ಏನಾದರೂ ಬೇಕು ಅಂತ ಬಂದಾಗ ಅರ್ಥಿನ ಜೀವನೋಪಾಯಕ್ಕೆ ಏನಾದರೂ ಕೊಟ್ಟೇ ಕೊಡ್ತದೆ, ನಿರಾಶೆಯನ್ನ ಮಾಡೋದೇ ಇಲ್ಲ. ತೇಷಾಂ ಆಶಾನುರೂಪಂ ವೃಕ್ಷಾಃ ತೇಭ್ಯಃ ಫಲಾನಿ ಪುಷ್ಪಾಣಿ ಛಾಯಾಂ ಚ ಯಚ್ಛಂತಿ. ಇವೆಲ್ಲವನ್ನ ಕೊಡುತ್ತವೆ ಅಂತ. ಮುಂದಿನ ಸುಭಾಷಿತವೂ ಸಹ ಪರೋಪಕಾರದ ಬಗ್ಗೆ ಇರುವಂಥದ್ದು. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಮಿದಂ ಶರೀರಂ. ಪದಚ್ಛೇದವನ್ನು ಮಾಡೋಣ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಇಲ್ಲಿ ಪದಚ್ಛೇದ ತುಂಬಾ ಈಸಿ ಆಗಿದೆ. ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ. ಅರ್ಥಂ ಇದಂ, ಅರ್ಥಮಿದಂ ಅಂತ ಆಯ್ತು ಅಲ್ಲಿ. ಪರೋಪಕಾರಾರ್ಥಮಿದಂ ಶರೀರಂ. ಪರೋಪಕಾರ ಅಂದ್ರೆ ಬೇರೆಯವರಿಗೆ ಹೆಲ್ಪ್ ಅನ್ನ ಮಾಡುವಂಥದ್ದು. ವೃಕ್ಷಾಃ ಪರೋಪಕಾರಾಯ ಫಲಂತಿ, ಮರಗಳು ಹಣ್ಣುಗಳನ್ನು ಕೊಡುವಂಥದ್ದು, ಹಣ್ಣು ಬಿಡುವಂಥದ್ದು ಯಾಕೆ? ತಾವೇ ತಿಂದುಕೊಳ್ಳಿಕ್ಕೆ ಅಲ್ಲ, ಬೇರೆಯವರಿಗೆ ಉಪಕಾರವನ್ನ, ಬೇರೆಯವರಿಗೆ ಹೆಲ್ಪ್ ಮಾಡಲಿಕ್ಕೆ. ಹಾಗೆ ನದ್ಯಃ, ನದಿ ಶಬ್ದದ ಬಹುವಚನ, ನದಿ ನದ್ಯೋ ನದ್ಯಃ. ನದಿಗಳು ಪರೋಪಕಾರಕ್ಕೆ ವಹಂತಿ, ವಹತಿ ಅಂದ್ರೆ ಹರಿಯುವುದು ಅಂತ ಅರ್ಥ. ಹರಿತವೆ, ನದ್ಯಃ ಇರೋದ್ರಿಂದ ಬಹುವಚನ ಬಂತು ಇಲ್ಲಿ. ನದಿಗಳು ಪರೋಪಕಾರಕ್ಕೋಸ್ಕರ ಹರಿತವೆ. ನದಿಗಳು ತಮ್ಮ ನೀರನ್ನ ತಾವೇ ಕುಡಿದುಕೊಳ್ಳೋದಿಲ್ಲ, ಇರುವುದು ಪರೋಪಕಾರಕ್ಕಾಗಿ. ಹಾಗೆ ಗಾವಹ, ಹಸುಗಳು ಪರೋಪಕಾರಾಯ ದುಹಂತಿ, ದುಹತಿ ಅಂದ್ರೆ ಹಾಲನ್ನ ಕೊಡುವಂಥದ್ದು. ಹಸುಗಳು ಬಹುವಚನದಲ್ಲಿದೆ, ಗೌ ಶಬ್ದದ್ದು. ಪರೋಪಕಾರಕ್ಕೋಸ್ಕರ ಹಾಲನ್ನ ಕೊಡ್ತವೆ. ಹಸುಗಳು ಸಹ ತಾವೇ ಹಸುವಿಗೆ, ಕರುವಿಗೆ ಹಾಲನ್ನು ಸ್ವಲ್ಪವನ್ನ ಮಾತ್ರ ಕೊಡ್ತಾರೆ, ಉಳಿದದ್ದೆಲ್ಲ ಮನುಷ್ಯ ತಾನೇ ಉಪಯೋಗಿಸ್ಕೊಳ್ಳುವಂಥದ್ದು. ಆದ್ರಿಂದ ಹಸುಗಳು ಸಹ ಪರೋಪಕಾರಕ್ಕಾಗಿ ಹಾಲನ್ನ ಕೊಡ್ತವೆ. ಆದ್ದರಿಂದ ಪರೋಪಕಾರಾರ್ಥಂ, ಅದೇ ರೀತಿ ಇದಂ ಶರೀರಂ, ನಾವು ಸಹ ನಮ್ಮ ಶರೀರವನ್ನ ಪರೋಪಕಾರಕ್ಕಾಗಿ ಉಪಯೋಗಿಸ್ಕೊಳ್ಬೇಕು, ಅಂದರೆ ಪರೋಪಕಾರಕ್ಕಾಗಿ ಕೆಲಸವನ್ನ ಮಾಡಬೇಕು ಅಂತ ಅರ್ಥ. ವೃಕ್ಷಾಃ ಪರೋಪಕಾರಾಯ ಫಲಂತಿ ನದ್ಯಃ ಪರೋಪಕಾರಾಯ ವಹಂತಿ ಗಾವಃ ಪರೋಪಕಾರಾಯ ದುಹಂತಿ ಪರೋಪಕಾರಾರ್ಥಂ ಏವ ಇದಂ ಶರೀರಂ ಅಸ್ತಿ. ನಾವು ಬೇರೆಯವರಿಂದ ಉಪಕಾರವನ್ನ ಬರೀ ತೆಗೆದುಕೊಳ್ಳುವಂಥದ್ದಲ್ಲ, ನಾವು ಸಹ ಪ್ರತ್ಯುಪಕಾರವನ್ನ ಮಾಡಬೇಕು ಅಂತ. ವೃಕ್ಷಸ್ಯ ಫಲಾನಿ ಅನ್ಯೇ ಖಾದಂತಿ, ವೃಕ್ಷದ ಮರದ ಹಣ್ಣುಗಳನ್ನ ಬೇರೆಯವರು ತಿನ್ನುತ್ತಾರೆ. ನತು ವೃಕ್ಷ ಸ್ವಯಂ ಖಾದತಿ, ವೃಕ್ಷ ತಾನೇ ಅದನ್ನ ತಿನ್ನುವುದಿಲ್ಲ. ನದೀನಾಂ ಜಲಸ್ಯ ಉಪಯೋಗಂ ಅಪಿ ಅನ್ಯೇ ಏವ ಪ್ರಾಣಿನಃ ಕುರುವಂತಿ, ನದಿಗಳ ನೀರು ಅವುಗಳ ಉಪಯೋಗವನ್ನು ಸಹ ಬೇರೆ ಪ್ರಾಣಿಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಮಾಡ್ಕೊಂತೀವಿ. ಗಾವಃ ಅಪಿ ಅನ್ಯೇಷಾಂ ಕೃತೆ ಏವ ದುಗ್ಧಂ ಯಚ್ಛಂತಿ, ಹಸುಗಳು ಸಹ ಬೇರೆಯವರಿಗೋಸ್ಕರ ದುಗ್ಧಂ ಅಂದ್ರೆ ಹಾಲನ್ನ ಕೊಡುತ್ತವೆ. ಏವಮೇವ ಅಸ್ಮಾಕಂ ಜೀವನಂ ಅಪಿ ಅನ್ಯೇಷಾಂ ಉಪಕಾರಾಯ ಭವತು, ನಮ್ಮ ಜೀವನವೂ ಸಹ ಬೇರೆಯವರ ಉಪಕಾರಕ್ಕಾಗಿ ಮೀಸಲಿಡಬೇಕು ಅಂತ. 5ನೇ ಸುಭಾಷಿತ.
पुष्पपत्रफलच्छाया मूलवल्कलदारुभिः धन्या महीरुहा येषां विमुखा यान्ति नार्थिनः। पुष्पपत्रफलच्छाया मूलवल्कलदारुभिः धन्या महीरुहा येषां विमुखा यान्ति नार्थिनः। पुष्प पत्र फल छाया मूल वल्कल दारुभिः धन्या महीरुहा येषां ವಿಮುಖಾ ಯಾಂತಿ ನ ಅರ್ಥಿನಃ. ಇದು ಮತ್ತೆ ವೃಕ್ಷದ ಬಗ್ಗೆ ಇದೆ. ವೃಕ್ಷಗಳು ಏನೆಲ್ಲ ಕೊಡ್ತವೆ? ಯಾಂತಿ ಅಂದ್ರೆ ಕರ್ಕೊಂಡು ಹೋಗುವಂಥದ್ದು. ಆರ್ಥಿನಃ ಯಾರು ಬೇಡಿ ಬರ್ತಾರೋ ಅವರನ್ನ ನ ಯಾಂತಿ ವಿಮುಖ ನ ಯಾಂತಿ, ಸುಮ್ಮನೆ ಕಳುಹಿಸಿ ಕೊಡೋದಿಲ್ಲ. ಮರದಿಂದ ಏನೆಲ್ಲ ಪ್ರಯೋಜನ ಇದೆ? ಪುಷ್ಪಂ ಅಂದ್ರೆ ಹೂವು, ಪತ್ರ ಎಲೆಗಳು ಉಪಯೋಗಕ್ಕೆ ಬರ್ತವೆ, ಫಲಂ ಹಣ್ಣು, ಛಾಯಾ ನೆರಳು, ಮೂಲ ಅಂದ್ರೆ ಅದರ ಬೇರು. ಕೆಲವೊಂದು ಮರಗಳಲ್ಲಿ ಅಥವಾ ಗಿಡಗಳಲ್ಲಿ ನಾವು ಬೇರಿನಿಂದ ತರಕಾರಿಗಳು ಸಿಗ್ತವೆ, ಬೇರು. ವಲ್ಕಲ ಅಂದ್ರೆ ಅದರ ತೊಗಟೆ. ಹಾಗೆ ದಾರುಭಿಹಿ, ದಾರು ಅಂದ್ರೆ ಕಟ್ಟಿಗೆ. ಇವೆಲ್ಲವೂ ಉಪಯೋಗಕ್ಕೆ ಬರುವಂಥದ್ದು. ಮಹೀರುಹ ಅಂತ ಇಲ್ಲಿ ಮರವನ್ನ ಕರೆದಿದ್ದಾರೆ. ಒಂದು ಕಡೆ ವೃಕ್ಷ ಅಂತ ಕರೆದ್ರು, ಇನ್ನೊಂದು ಕಡೆ ದ್ರುಮಃ ಅಂತ ಕರೆದ್ರು, ಇಲ್ಲಿ ಮಹೀರುಹ ಅಂತ ಕರೀತಾ ಇದ್ದಾರೆ. ಯೇಷಾಂ ವಿಮುಖ ಯಾಂತಿ ನಾರ್ಥಿನಃ. ಯೇಷಾಂ ಪುಷ್ಪಪತ್ರ ಫಲಂ ಛಾಯಾ ಮೂಲ ವಲ್ಕಲ ದಾರುಭಿಃ ಅರ್ಥಿನ ವಿಮುಖಾಃ ನ ಯಾಂತಿ ತೇ ಮಹೀರುಹಾಃ ಧನ್ಯಾಃ ಸಂತಿ. ಮರಗಳು ಧನ್ಯ, ದೇ ಆರ್ ಗ್ರೇಟ್ ಅಂತ. ಯಾಕೆ? ತಾವು ಬೇಡಿ ಬಂದವರನ್ನ ಹಣ್ಣು, ಹೂವು, ಕಾಯಿ, ಕಟ್ಟಿಗೆ, ತೊಗಟೆ ಇವೆಲ್ಲವುಗಳನ್ನ ಕೊಟ್ಟು ರಕ್ಷಿಸ್ತದೆ, ಅವರಿಗೆ ಹೆಲ್ಪ್ ಅನ್ನ ಮಾಡ್ತದೆ. ಆದ್ರಿಂದ ಅವು ಗ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಪ್ರಾಣಿನಃ ವೃಕ್ಷಾತ್ ಪುಷ್ಪಾಣಿ ಪತ್ರಾಣಿ ಫಲಾನಿ ಛಾಯಾಂ ಮೂಲಾನಿ ವಲ್ಕಲಾನಿ ಕಾಷ್ಠಾನಿ ಚ ಪ್ರಾಪ್ನುವಂತಿ. ಇಲ್ಲಿ ಪ್ರಾಣಿ ಅಂದ್ರೆ ಮನುಷ್ಯನನ್ನು ಸೇರಿಸಿ ಹೇಳಿರುವಂತ ಜೀವಿಗಳು ಅಂತ ಅರ್ಥ. ವೃಕ್ಷಗಳಿಂದ ಇವೆಲ್ಲವನ್ನ ಪಡಿತೀವಿ ನಾವು. ಅರ್ಥಾತ್ ವೃಕ್ಷಾಣಾಂ ಪಾರ್ಶ್ವೇ ಯತ್ ಕಿಮಪಿ ಅಸ್ತಿ ತತ್ ಸರ್ವಂ ಅಪಿ ಪ್ರಾಣಿನಾಂ ಕೃತೆ ಏವ ಅಸ್ತಿ. ಬರೀ ಮರದ ಹಣ್ಣು ಹೂವುಗಳು ಮಾತ್ರ ಅಲ್ಲ, ವೃಕ್ಷದಲ್ಲಿ ಮಾಡಿರುವಂತಹ ಪ್ರತಿಯೊಂದು ಪಾರ್ಟ್ಸು ಸಹ ಅವೆಲ್ಲವೂ ಮನುಷ್ಯರಿಗೆ ಅಥವಾ ಜೀವಿಗಳಿಗೆ, ಉಳಿದ ಜೀವಿಗಳಿಗೆ ಉಪಕಾರಕ್ಕೋಸ್ಕರ ಇರುವಂಥದ್ದು. ವೃಕ್ಷಾಹ ಕದಾಪಿ ಯಾಚಕಾನ್ ನಿರಾಶಾನ್ ನ ಕುರುವಂತಿ. ವೃಕ್ಷಗಳು ಕದಾಪಿ ಯಾವತ್ತೂ ಯಾಚಕಾನ್ ಯಾಚಿಸಿ ಬಂದವರನ್ನ, ಯಾಚಕರು ಅಂದ್ರೆ ಇಲ್ಲಿ ಬರೀ ಭಿಕ್ಷುಕರು ಅನ್ನೋದಕ್ಕಿಂತ ಯಾರು ಕೇಳ್ತಾರೋ, ಯಾರಿಗೆ ಅದರ ಒಂದು ಅಗತ್ಯ ಇದೆಯೋ ಅನ್ನುವಂಥದ್ದು, ನಿರಾಶೆಯನ್ನ ಮಾಡೋದಿಲ್ಲ. ಅತಃ ವೃಕ್ಷಾಹ ಧನ್ಯಾಹ ಸಂತಿ. ಮುಂದಿನ ಸುಭಾಷಿತ ಇದು ಪರೋಪಕಾರಕ್ಕೆ ರಿಲೇಟೆಡ್. ಈ ಎಲ್ಲಾ ಸುಭಾಷಿತಗಳು ಪರೋಪಕಾರದ ರಿಲೇಟೆಡ್. ಕೆಲವೊಂದು ಮುಖ್ಯವಾಗಿ ವೃಕ್ಷಗಳ ಬಗ್ಗೆ ಇದೆ, ಇಲ್ಲಿ ಪರೋಪಕಾರದ ಒಂದು. ಎಲ್ಲದರಲ್ಲೂ ವೃಕ್ಷವನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಪಿಬಂತಿ ನದ್ಯಃ ಸ್ವಯಮೇವ ನಾಂಭಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹಾಃ ಪರೋಪಕಾರಾಯ ಸತಾಂ ವಿಭೂತಯಃ. ಪಿಬಂತಿ ನದ್ಯಃ ಸ್ವಯಮೇವ ನಾಂಭಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನಾದಂತಿ ಸಸ್ಯಂ ಖಲು ವಾರಿವಾಹಾಃ ಪರೋಪಕಾರಾಯ ಸತಾಂ ವಿಭೂತಯಃ. ಪದಚ್ಛೇದವನ್ನ ಮಾಡೋಣ. ಪಿಬಂತಿ ನದ್ಯಃ ಸ್ವಯಂ ಏವ ನ ಅಂಭಃ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ ನ ಅದಂತಿ ಸಸ್ಯಂ ಖಲು ವಾರಿವಾಹಾಃ ಪರೋಪಕಾರಾಯ
ಸತಾಂ ವಿಭೂತಯಃ. ನದ್ಯಃ ಸ್ವಯಂ ಏವ ಅಂಬಃ ಸ್ವಯಂ ಏವ ನ ಪಿಬಂತಿ. ನದಿಗಳು ನದ್ಯಃ ಸ್ವಯಮೇವ ತಾವೇ ಆ ಅಂಬಃ ಅಂದ್ರೆ ನೀರು ಅಂತರ್ಥ. ಹಿಂದಿನ ಇದರಲ್ಲಿ ಬಂದ ಹಾಗೆ ಸುಭಾಷಿತದಲ್ಲಿ ಪರೋಪಕಾರಾಯ ಆ ಸುಭಾಷಿತದಲ್ಲಿ ಬಂದ ಹಾಗೆ ನದಿಗಳು ತಮ್ಮಲ್ಲಿರುವ ನೀರನ್ನು ತಾವೇ ಕುಡಿದುಕೊಳ್ಳೋದಿಲ್ಲ. ಹಾಗೆ ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ. ವೃಕ್ಷಾಃ ಸ್ವಯಂ ಫಲಾನಿ ನ ಖಾದಂತಿ. ವೃಕ್ಷಗಳು ತಾವು ಬೆಳೆದಿರುವಂತಹ ಹಣ್ಣುಗಳನ್ನ ತಾವೇ ತಿನ್ನುವುದಿಲ್ಲ. ನ ಅದಂತಿ ಸಸ್ಯಂ ಖಲು ವಾರಿವಾಹಾಃ. ವಾರಿ ಅಂದ್ರೆ ನೀರು, ವಾಹಾಹ ವಾಹಕ ಮಾಡೋದಂದ್ರೆ ತೆಗೆದುಕೊಂಡು ಹೋಗುವಂಥದ್ದು. ನೀರನ್ನ ಯಾವುದು ತಗೊಂಡು ಹೋಗುತ್ತೆ ಅಂದ್ರೆ ಮೇಘಗಳು. ವಾರಿವಾಹ ಅಂದ್ರೆ ಮೇಘ, ಮೋಡ ಅಂತ ಅರ್ಥ. ಮೋಡಗಳು ನೀರನ್ನ ಸುರಿಸ್ತವೆ, ಮಳೆಯನ್ನ ಸುರಿಸ್ತವೆ, ಅದರಿಂದ ಸಸ್ಯಗಳು ಬರ್ತವೆ. ಅಂದ್ರೆ ಮೋಡಗಳಿಂದ ಹುಟ್ಟಿದಂತಹ ಸಸ್ಯಗಳು ಅಂತ ತೆಗೆದುಕೊಂಡ್ರೆ ಆ ಸಸ್ಯಗಳನ್ನ ನಾನು ಹುಟ್ಟಿಸಿದ್ದು ಅಂತ ತಾನೇ ತಿನ್ನೋದಿಲ್ಲ. ಅದಂತಿ, ಅದತಿ ಅಂದ್ರೆ ತಿನ್ನುವುದು ಅಂತ ಅರ್ಥ. ವಾರಿವಾಹ ಮೋಡಗಳು ಸಸ್ಯಂ ನ ಆದಂತಿ ಖಲು ತಾವೇ ತಿನ್ನುವುದಿಲ್ಲ ಅಲ್ಲವೇ ಅಂತ. ಪರೋಪಕಾರಾಯ ಸತಾಂ ವಿಭೂತಯಃ. ವಿಭೂತಿಗಳು ಅಂದ್ರೆ ಸಜ್ಜನರು ಅಂತ ಅರ್ಥ, ಅಥವಾ ಸಜ್ಜನರ ವಿಭೂತಿ. ಇಲ್ಲಿ ವಿಭೂತಿ ಅಂದ್ರೆ ಸಂಪತ್ತು ಅಂತ ಅರ್ಥ. ಸತಾಂ ಅಂದ್ರೆ ಸಜ್ಜನರು ಅಂತ ಅರ್ಥ. ಸಜ್ಜನರ ಸಂಪತ್ತು ಸಹ, ಸಜ್ಜನರು ಯಾವಾಗಲೂ ತಾವು ಸಂಪಾದಿಸಿದಂತಹ ಐಶ್ವರ್ಯವನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದಕ್ಕಿಂತ ಜಾಸ್ತಿ ಅದನ್ನ ಪರೋಪಕಾರಕ್ಕೆ ಉಪಯೋಗಿಸ್ತಾರೆ ಅಂತ. ಹೇಗೆ ನದಿಗಳು ತಾವು ತಮ್ಮಲ್ಲಿರುವಂತಹ ನೀರನ್ನ ತಾವೇ ಕುಡಿಯೋದಿಲ್ವೋ, ಹೇಗೆ ಮರಗಳು ತಾವು ಬೆಳೆಯುವಂತಹ ಹಣ್ಣನ್ನು ತಾವೇ ತಿನ್ನೋದಿಲ್ವೋ, ಹೇಗೆ ಮೋಡಗಳು ತಾವು ಕೊಟ್ಟಂತಹ ಸಸ್ಯವನ್ನ ತಾವೇ ತಿನ್ನುವುದಿಲ್ವೋ, ಹಾಗೆಯೇ ಸಜ್ಜನರೂ ಸಹ ತಮ್ಮ ಸಂಪತ್ತನ್ನ ಬೇರೆಯವರಿಗಾಗಿ ಉಪಯೋಗಿಸ್ತಾರೆ ಅನ್ನುವಂಥದ್ದು ಈ ಸುಭಾಷಿತದ ಅರ್ಥ. ನದ್ಯಃ ಅಂಬಃ ಸ್ವಯಂ ಏವ ನ ಪಿಬಂತಿ. ನದಿಗಳು ನೀರನ್ನ ತಾವೇ ಕುಡಿಯುವುದಿಲ್ಲ. ವೃಕ್ಷಾಃ ಅಪಿ ಫಲಾನಿ ಸ್ವಯಂ ನ ಖಾದಂತಿ. ಇಲ್ಲಿ ಅಂಬಃ ಅನ್ನುವಂಥದ್ದು ಸಕಾರ ಅಂತ ಶಬ್ದ, ಅಂಬಸ್ ಅಂತ, ಅದರ ದ್ವಿತೀಯ ವಿಭಕ್ತಿಯಲ್ಲಿ ಇದೆ. ನದ್ಯ ನದಿಗಳು ನೀರನ್ನು ಅಂತ. ಸ್ವಯಂ ಏವ ನ ಪಿಬಂತಿ ವೃಕ್ಷಗಳು ಸಹ ಹಣ್ಣನ್ನ ತಾವೇ ತಿನ್ನುವುದಿಲ್ಲ. ವಾರಿವಾಹಾಹ ವಾರಿವಾಹ ಇರೋದು ಅಪಿ ಸ್ವಯಂ ಸಸ್ಯಂ ನ ಅದಂತಿ ಖಲು. ಯತಃ ಹಾಗೆಯೇ ಸತಾಂ ವಿಭೂತಯ ಪರೋಪಕಾರಾಯ ಭವಂತಿ. ಸಜ್ಜನರ ವಿಭೂತಯ ವಿಭೂತಿಗಳು, ವಿಭೂತಿ ಅಂದ್ರೆ ಸಂಪತ್ತು, ಪರೋಪಕಾರಕ್ಕೋಸ್ಕರ ಇರ್ತವೆ. ನದ್ಯಃ ಸ್ವೀಯಂ ಜಲಂ ಸ್ವಯಂ ನ ಪಿಬಂತಿ. ತಾವು ಕೊಟ್ಟಿರುವಂತಹ ಸ್ವೀಯಂ ಜಲವನ್ನ ಸ್ವಯಂ ತಾವೇ ಕುಡಿಯುವುದಿಲ್ಲ. ಅಪಿತು ಅಲ್ಲಿ ಆದರೆ ಏನ್ ಮಾಡ್ತವೆ, ಅನ್ಯೇಷಾಂ ಉಪಯೋಗಾಯ ಯಚ್ಚಂತಿ, ಬೇರೆಯವರ ಉಪಯೋಗಕ್ಕೋಸ್ಕರ ಕೊಡ್ತವೆ. ಏವಂ ಏವ ಹಾಗೆಯೇ ವೃಕ್ಷಾಃ ಅಪಿ ಫಲಾನಿ ಸ್ವಯಂ ನ ಖಾದಂತಿ. ವೃಕ್ಷಗಳು ಸಹ ಹಣ್ಣುಗಳನ್ನ ಸ್ವಯಂ ತಾವೇ ತಿನ್ನುವುದಿಲ್ಲ. ಮೇಘಾಃ ಅಪಿ ಜಲಂ ವರ್ಷಂತಿ. ಮೇಘಗಳು ಕೂಡ ನೀರನ್ನ ಕೊಡ್ತವೆ ಭೂಮಿಗೆ. ವರ್ಷತಿ ಅಂದ್ರೆ ಮಳೆಯನ್ನು ಬರೆಸುವಂಥದ್ದು. ಕಿಂತು ವೃಷ್ಟ್ಯಾ ಉತ್ಪನ್ನಂ ಸಸ್ಯಂ. ವೃಷ್ಟಿ ಅಂದ್ರೆ ಮಳೆ, ಮತ್ತೆ ಮಳೆಯಿಂದ ಉತ್ಪನ್ನವಾದಂತಹ ಬಂದಂತಹ ಸಸ್ಯಗಳನ್ನ ಸ್ವಯಂ ನ ಖಾದಂತಿ ತಾವೇ ತಿನ್ನುವುದಿಲ್ಲ. ಅನೇನ ಪ್ರಕಾರೇಣ ಸಜ್ಜನಾನಾಂ ಸಂಪದ. ಸಜ್ಜನರ ಒಂದು ಸಂಪತ್ತು ಸಹ ಪರೋಪಕಾರಕ್ಕಾಗಿ ಇರ್ತದೆ ಅನ್ನುವಂಥದ್ದು ಈ ಸುಭಾಷಿತದ ಅರ್ಥ. ಒಟ್ಟು 6 ಸುಭಾಷಿತಗಳು ಇವೆ ಇದರಲ್ಲಿ. ಶಬ್ದಾರ್ಥಗಳನ್ನು ನೋಡೋಣ. ಆತಪೆ, ಆತಪಃ ಅಂದರೆ ಸನ್ಲೈಟ್, ಸೂರ್ಯನ ಬಿಸಿಲು. ಪರಾರ್ಥಾಯ, ಬೇರೆಯವರಿಗೋಸ್ಕರ. ಸತ್ಪುರುಷಾಹ, ಸಜ್ಜನರು ಅಂತ ಹೇಳ್ಬಹುದು. ವಾಪಿ ಅಂದರೆ ಕೊಳ. ಹೃದಃ ಅಂದರೆ
ಸರೋವರ ಅಂತಲೇ ಹೇಳ್ಬೋದು, ಅಥವಾ ದೊಡ್ಡ ಕೆರೆ, ಆಳವಾದ ಕೆರೆ ಅಂತ ಹೇಳ್ಬೋದು. ದ್ರುಮಃ ಅಂದರೆ ಟ್ರೀ, ಮರ. ವರಂ ಶ್ರೇಷ್ಠಂ, ಉತ್ತಮವಾದದ್ದು ಅಂತ ಹೇಳ್ಬೋದು. ಅರ್ಥಿನಃ ವಿಶಿಂಗ್ ಟು ರಿಸೀವ್, ಯಾರು ಪಡೀಲಿಕ್ಕೆ ಇಷ್ಟಪಡ್ತಾರೋ. ವಿದ್ಯಾರ್ಥಿ ಅಂದ್ರೆ ಹಾಗೆ, ವಿದ್ಯೆಯನ್ನ ಪಡೀಲಿಕ್ಕೆ ಇಷ್ಟಪಡುವವನು ವಿದ್ಯಾರ್ಥಿ, ಧನವನ್ನ ಪಡೀಲಿಕ್ಕೆ ಇಷ್ಟಪಡುವವನು ಧನಾರ್ಥಿ. ಆ ರೀತಿಯಲ್ಲಿ ಯಾವುದನ್ನಾದರೂ ಪಡೀಲಿಕ್ಕೆ ಇಷ್ಟಪಡುವವನು ಅಂತ ಅರ್ಥ. ವಹಂತಿ ಹರಿಯುತ್ತದೆ, ಹರಿಯುತ್ತವೆ ಬಹುವಚನದಲ್ಲಿದೆ. ವಲ್ಕಲಂ ಬಾರ್ಕ್ ಆಫ್ ಟ್ರೀ, ಆಫ್ ಟ್ರೀ ಅಂದರೆ ತೊಗಟೆ ಅಂತ ಅರ್ಥ. ದಾರುಭಿಹಿ ಕಾಷ್ಠ, ದಾರು ಅಂದರೆ ಇಲ್ಲಿ ಮರದ ಕಟ್ಟಿಗೆ ಅಂತ ಏನು ಹೇಳ್ತೀವಿ. ಮಹೀರುಹಾಹ ಟ್ರೀಸ್. ಅಂಬಃ ವಾಟರ್, ನೀರು. ವಾರಿವಾಹಾಹ ಕ್ಲೌಡ್ಸ್, ಮೋಡಗಳು. ವಿಭೂತಯ ಪ್ರಾಸ್ಪೆರಿಟಿ ಅಂದರೆ ಸಂಪತ್ತು ಅಂತ ಅರ್ಥ. ಇವಿಷ್ಟು ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ನು. ಇದರ ಎಕ್ಸಸೈಸ್ ಪಾರ್ಟನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಕ್ವಶನ್ಗಳು ಅಥವಾ ಡಿಸ್ಕಷನ್ ಮಾಡೋದಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇದರ ಎಕ್ಸಸೈಸ್ ಪಾರ್ಟನ್ನು ನೋಡೋಣ. ನಮಸ್ತೆ, ಧನ್ಯವಾದಗಳು.